ಇವತ್ತು ಸಭೆಯಲ್ಲಿ ಪಾಲ್ಗೊಂಡು ಅನೇಕ ಸಲಹೆ ಮತ್ತು ಸೂಚನೆಗಳು ಕೊಟ್ಟಂತ ಎಲ್ಲ ಆತ್ಮೀಯ ಬಂಧುಗಳೇ, ಪ್ರತಿ ಬಾರಿ ಗಣೇಶೋತ್ಸವದ ಸಂದರ್ಭದಲ್ಲಿ ಗಣಪತಿ ಹಬ್ಬ ಬಂತು ಅಂತ ಹೇಳಿದ್ರೆ ಸಡಗರ ಸಂಭ್ರಮ ನಾವು ಕಾಣುತ್ತೇವೆ. ಹೋದ ಬಾರಿ ಮತ್ತು ಈ ಬಾರಿ ಎರಡೂ ಸಮಾಜದ ಹಬ್ಬಗಳು ಒಟ್ಟೊಟ್ಟಿಗೆ ಬಂದಂತ ಪರಿಣಾಮ ಇನ್ನೊಂದಷ್ಟು ಒಂದು ಸಂಗತಿಗಳನ್ನ ಹಂಚಿಕೊಂಡಿದ್ದೇವೆ ನಾವು. ಶಾಂತಿಗೋಸ್ಕರ ಶಿವಮೊಗ್ಗ ಜಿಲ್ಲೆಯಿಂದ ಅತ್ಯಂತ ಯಶಸ್ವಿಯಾಗಿ ಕಟ್ಟಿಬಡಿಸಿದಂತ ಅನೇಕ ವ್ಯಕ್ತಿಗಳನ್ನು ನೆನಪು ಮಾಡಿಕೊಳ್ತೇವೆ. ಯಾವ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟನೆಗಳು ನಡೀತು ಅಂತ ಅದನ್ನು ಕೂಡ ಆಲೋಚನೆ ಮಾಡ್ತೇವೆ. ಹೋದ ಬಾರಿ ಅತ್ಯಂತ ಚೆನ್ನಾಗಿ ಈದ್ ಮಿಲಾದು ಗಣಪತಿ ಹಬ್ಬ ಒಟ್ಟಿಗೆ ಮಾಡಿದ್ದೇವೆ. ಈ ಬಾರಿನೂ ಕೂಡ ಬರುತ್ತೆ ಅಂತ ಹೋದ ಬಾರಿನೇ ಯೋಚನೆ ಮಾಡಿದ್ವಿ. 2 ವರ್ಷ ಈ ಒಟ್ಟಿಗೆ ಬರ್ತಾ ಇದೆ ಅಂತೇಳಿ. ಮೊದಲನೇ ಬಾರಿ ಹೋದ ಬಾರಿ ಬಂದಿದ್ದು ನಮಗೆ, ಈ ಬಾರಿ ಬರುತ್ತೆ ಅಂತ ನಮಗೆ ಮುಂಚೆ ಗೊತ್ತಿತ್ತು. ಶಿವಮೊಗ್ಗ ಜಿಲ್ಲೆಯನ್ನ ಯಾವುದೇ ರೀತಿಯ ಪ್ರಚೋದನ ಕಾರ್ಯ ಆತಂಕದ ಸೃಷ್ಟಿಯನ್ನು ಮಾಡ್ತಾರೆ ಅಂತ ವ್ಯಕ್ತಿಗಳ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆತಂಕವಾದಿಗಳನ್ನ ಸೃಷ್ಟಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಬೇಕಾದ್ರೆ ಅದಕ್ಕೆ ಗಂಭೀರವಾಗಿ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ರಕ್ಷಣಾಧಿಕಾರಿ ಜೊತೆ ಜಿಲ್ಲಾಧಿಕಾರಿ ಜೊತೆ ನಾವು ಮಾತಾಡಿದ್ದೇವೆ. ವಿಶ್ವನಾಥನ ಕೊಲೆ ಆದಂತ ಸಂದರ್ಭದಲ್ಲಿ ಶಿವಮೊಗ್ಗದ ಯಾರು ಮೈನ ಮಾಡಿರ್ಲಿಲ್ಲ. ಅದನ್ನ ಮಾಡಿದ್ಯಾರು? ಯಾರು ಕೇರಳದಿಂದ ಬಂದಿದ್ರು ಅವ್ರು ಮಾಡ್ಕೊಂಡು ಹೊರಟೋಗ್ಬಿಟ್ರು. ಈ ತರದ ಸತ್ಯ ಸಂಗತಿಗಳನ್ನ ನಾವು ಒಂದ್ ಸ್ವಲ್ಪ ಅವಲೋಕನ ಮಾಡಿದ್ರೆ ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ಬಿಡುತ್ತೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯವರು ಯಾರು ಏನು ಮಾಡೋದಿಲ್ಲ, ಶಿವಮೊಗ್ಗ ನಗರದಲ್ಲಿರೋ ಏನು ಮಾಡೋದಿಲ್ಲ, ಗ್ರಾಮಾಂತರದಲ್ಲಿರೋ ಏನು ಮಾಡೋದಿಲ್ಲ. ಬದಲಾಗಿ ಯಾರೋ ಹೊರಗಡೆಯಿಂದ ಬರೋರು ಮಾಡ್ತಾರೆ ಅನ್ನೋದು ಎಲ್ಲ ಒಂದ್ ಕಡೆಗೆ ಇರುವಂತ ಸಂಗತಿಗಳು. ಅದ್ರ ಮಾಹಿತಿ ಇಲಾಖೆಗೂ ಕೂಡ ಗೊತ್ತಿದ್ರೆ ನಾವು ಕೂಡ ಅವ್ರಿಗೆ ತಿಳಿಸುವ ಕೆಲಸಗಳನ್ನು ನಾವು ಮಾಡುತ್ತೇವೆ. ಹಿಂದಿನ ಅನುಭವಗಳ ಆಧಾರದ ಮೇಲೆ ಅದನ್ನ ಮುಂದಕ್ಕೆ ತಗೊಳ್ಳುವಂತ ಪ್ರಯತ್ನವನ್ನ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ನಾವು ಎಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಬೇಕು ಅಂತ ಹೇಳಿದ್ರೆ ಗಣೇಶೋತ್ಸವದ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿರೋ ಒಂದು ಇಕ್ಕೆಲಗಳಲ್ಲಿ ಹಾಕೋದಲ್ಲ, ಬದಲಾಗಿ ಎಲ್ಲಿ ನಮ್ಮ ಗಡಿ ಶಿವಮೊಗ್ಗ ಜಿಲ್ಲೆ ಗಡಿ ಏನಿದೆ ಅಲ್ಲಿ ಅದನ್ನ ಬಂದೋಬಸ್ತ್ ಮಾಡುವಂತ ಕೆಲಸಗಳನ್ನ ಮಾಡಿದೆ. ಆದ್ರೆ ಎಲ್ಲ ಒಂದು ಕಡೆ ಅದಕ್ಕೂ ಕೂಡ ಒಂದು ತಡೆದಂಗೆ ಆಗತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾರೆ ಅಧಿಕಾರಿಗಳು ಅಂತ ನನಗೂ ವಿಶ್ವಾಸ ಇದೆ. ಅಲ್ಲಿ ಹಾಕ್ಬೇಕಾಗಿರೋದು ನಮ್ದು ಬ್ಯಾರಿಕೇಡ್ಗಳನ್ನ. ಆ ಕೆಲಸವನ್ನು ಮಾಡೋಣ. ಇನ್ನು ಎಲ್ಲೆಲ್ಲಿ ಜನಕ್ಕೆ ಸಹಜವಾದಂತ ರೀತಿಯಲ್ಲಿ ಗಣೇಶೋತ್ಸವನ ಆಚರಣೆ, ಈದ್ ಮಿಲಾದಿನ ಆಚರಣೆ ಯಾವುದೋ ನಿಬಂಧನೆಗಳು ಕೊಟ್ಬಿಟ್ಟು ಮಾಡಬಾರದು. ಹಬ್ಬ ಹರಿದಿನಗಳನ್ನ ಎಚ್ಚರಿಕೆ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಜನರು ಮಾತಿಲ್ಲ. ನಿಬಂಧನೆಗಳು ಅಂತ ಅದ್ರ ಬಗ್ಗೆ ಚರ್ಚೆಗಳು ಶುರು ಆಗ್ಬಿಡುತ್ತೆ. ಅವರಿಗಿಲ್ದಿರೋ ನಿಬಂಧನೆ ನಮಗೆ ಯಾಕೆ, ನಮಗಿಲ್ದಿರೋ ನಿಬಂಧನೆ ಅವರಿಗೆ ಯಾಕೆ, ಈ ತರದೆಲ್ಲ ಚರ್ಚೆಗಳು ಶುರು ಆಗ್ಬಿಡುತ್ತೆ. ಹಾಗಾಗಿ ಈ ಹಿಂದೆ ಒಟ್ಟಿಗೆ ಕೂತ್ಕೊಂಡು ಯೋಚನೆಗಳನ್ನ ಮಾಡಿ ಏನಿರ್ಬೇಕು ಏನಿರಬಾರ್ದು ಅಂತ ಯೋಚನೆಯನ್ನು ಮಾಡಿ ನಾವು ಮುಂದಕ್ಕೆ ಹೋಗಿದ್ದೇವೆ. ಇದಕ್ಕಿದ್ದಂಗೆ ನಮಗೆ ಪರಿಸರದ ಬಗ್ಗೆ ಕಾಳಜಿ ಶುರು ಆಗ್ಬಿಡುತ್ತೆ. ಹೇಗೆ ಎಲ್ಲದನ್ನು ಫೇಸ್ ಮಾಡಬೇಕು ರಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಾವು ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳಿದ್ರೆ ಇದಕ್ಕಿದ್ದಂಗೆ ಆಯುಕ್ತರು ಒಂದು ಆದೇಶ ಹೊರಡಿಸ್ಬಿಡ್ತಾರೆ. ಏನು ಅಂತ ಹೇಳಿದ್ರೆ ಪರಿಸರದ ಹಿನ್ನೆಲೆಯೊಳಗಡೆ ಗಣಪತಿಯನ್ನ ನಿಂತ ಗಣಪತಿ ಇಡ್ರಿ, ಈ ತರದೇ ನೀವು ಮಾಡಬೇಕು. 20 ವರ್ಷ ಮಾಡಿರೋದಿಲ್ಲ ನಾವು. ಆದ್ರೆ ಅದೆಲ್ಲದೂ ತಡಿಬೇಕಾದ ಸಂಗತಿ ಹಬ್ಬದ ದಿನ ಅಲ್ಲ, ಹಬ್ಬದ ಒಂದು ವಾರ ಇದೆ ಅನ್ಬೇಕಾದ್ರೆ ಅಲ್ಲ. ಅದೆಲ್ಲದೂ ಕೂಡ ಅದಕ್ಕೆ ಅನೇಕ ಸಂದರ್ಭಗಳಿವೆ. ಅವತ್ತು ನಾವು ಮಾಡೋದಿಲ್ಲ, ಈಗ ಮಾಡ್ತೀವಿ. ನಮ್ಮ ಹುಡುಗರಿಗೆ ಏನ್ ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ ಯಾವುದೇ ಇದ್ರೊಳಗಾಗ್ಲಿ ಪರಿಸರ ಕಾಪಾಡಬೇಕಾದಂಥದ್ದು ಎಲ್ಲರ ಹಬ್ಬ, ಎಲ್ಲ ಧರ್ಮದ ಹಬ್ಬ ಹರಿದಿನಗಳು ಪರಿಸರವನ್ನು ಕಾಪಾಡಲೇಬೇಕಾಗತ್ತೆ. ನಾವು ಇಲ್ಲ ನಡಿಲಿಕ್ಕೆ ಬಿಡಬಾರದು. ಅದನ್ನ ತಡಿಬೇಕು ಅಂತೇಳಿ ಹಿಂದೂ ಸಂಘಟನಾ ಮಹಮ್ಮದ್ಲಿಯವರು, ಇಡೀ ಹಿಂದೂ ಸಮಾಜ ಅನೇಕ ಸಂದರ್ಭದಲ್ಲಿ ಯೋಚನೆಗಳನ್ನು ಮಾಡಿದೆ. ಗಣಪತಿ ಉತ್ಸವನ ನಿಲ್ಲಿಸಿದ ಉದಾಹರಣೆ ಶಿವಮೊಗ್ಗದಲ್ಲಿದೆ. ಶಾಂತಿಗೋಸ್ಕರ ಗಣಪತಿ ಇಡಕ್ಕೆ ಪರ್ಮಿಷನ್ ಅಂತ ಹೇಳಿ ಶುರು ಮಾಡಿಬಿಟ್ಟು ಗಣಪತಿ ಇಡ್ಲಿಕ್ಕೆ ಪರ್ಮಿಷನ್. ನಾವು ಅದನ್ನ ನೋಡಿ ಗಣಪತಿ ಇಡ್ಲಿಕ್ಕೆ ಅಂತ ಹೇಳಿ ಪರ್ಮಿಷನ್ ಎಲ್ಲೂ ಇಲ್ಲ. ಯಾಕೆ ನಾವೇನೆಲ್ಲೂ ಬೇರೆ ದೇಶದಲ್ಲಿ ಇಲ್ಲ. ನಾವೇನಾದ್ರೂ ನಮ್ಮ ಭಾರತದಲ್ಲಿದ್ದೇವೆ. ಇಲ್ಲಿ ಗಣಪತಿ ಇಡಕ್ಕೆ ಪರ್ಮಿಷನ್ ಅಂತ ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸರಿಯಲ್ಲ ಅದು. ಯಾಕಂದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ತಿಲಕರು ಮಾಡಿದಂತ ಒಂದು ವ್ಯವಸ್ಥೆ. ತಿಲಕರು ಪರ್ಮಿಷನ್ ಕೊಟ್ಟಾಗ್ಬಿಟ್ಟಿದೆ ಗಣಪತಿ ಹಿಡಿದೀವಿ ಅಂತೇಳಿ. ಈಗೇನು ಪರ್ಮಿಷನ್ ಅಲ್ಲ, ಅವ್ರು ಕೊಟ್ಟಾಗೋಯ್ತು. ಈಗ ಆಗ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅದನ್ನು ಮುಂದೆ ತಗೊಂಡೋಗುತ್ತೆ. ಅನೇಕ ಮಹಾಪುರುಷರಿದ್ದಾರೆ. ಹೇಳಿದ್ರೆ ಸಾವರ್ಕರ್ ಹೆಸರು ಹೇಳ್ತಾರೆ. ಸಾವರ್ಕರ್ ಹೆಸರು ಹೇಳ್ಬೇಡಿ ಅಂತ ಹೇಳುವಂತ
ಸ್ಥಿತಿ ಸಮಾಜ ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ ಯಾವ ಮಾನಸಿಕತೆ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕಟ್ಟುನಿಟ್ಟಿನ ಕ್ರಮಗಳು ತಗೊಳ್ಳೋದ್ರ ಬಗ್ಗೆ ನಾವು ಯಾವತ್ತೂ ಜಿಲ್ಲಾಧಿಕಾರಿಗಳಾಗ್ಲಿ ನಮ್ಮ ರಕ್ಷಣಾಧಿಕಾರಿಗಳಾಗ್ಲಿ ಅವ್ರಿಗೆ ಯಾವತ್ತೂ ಕೂಡ ನಾವು ಅಡ್ಡ ಹೋಗೇ ಇಲ್ಲ. ನಾವು ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಇಷ್ಟು ವರ್ಷಗಳ ಕಾಲ ತಗೊಳ್ಬೇಕು ಅಂತ ನಮ್ದು ವಿನಂತಿನೂ ಕೂಡ ಇದ್ದೇ ಇದೆ. ಯಾವತ್ತೂ ಕೂಡ ಆ ಕೆಲಸವನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಶಾಂತಿ ನೆಲೆಸಲಿಕ್ಕೋಸ್ಕರ ಅದೇ ತರದ ಯೋಜನೆಗಳನ್ನ ಅವ್ರು ಹಾಕೊಂಡಿದ್ದಾರೆ. ಹಾಗಾಗಿ ಆ ಯೋಜನೆಗಳಿಗೆ ನಾವು ಕೂಡ ಸಹಮತವನ್ನು ವ್ಯಕ್ತ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಎಲ್ಲರೂ ಸೇರಿ ಎರಡು ಹಬ್ಬಗಳನ್ನು ಅತ್ಯಂತ ಶಾಂತಿಯುತವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರದ ಅಭಿಪ್ರಾಯ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಎಲ್ಲ ಸೇರಿ ಮಾಡೋಣ ಅನ್ನೋ ಮಾತನ್ನು ಮಾತ್ರ ಈ ಸಂದರ್ಭ ಹೇಳ್ತಾ ಎಲ್ಲರಿಗೂ ಗೌರಿ ಗಣೇಶ ಮತ್ತು ಈದ್ ಮಿಲಾದಿನ ಹಬ್ಬದ ಹಾರ್ದಿಕವಾದಂಥ ಶುಭಾಶಯಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ.